ಓ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಿಮಗೆ ಹ್ಯಾಪಿ ಕಂಗ್ರ್ಯಾಚುಲೇಷನ್ ಚಿಲ್ಡ್ರನ್. ಯಾಕೆ ಗೊತ್ತಾ? ಕಂಗ್ರ್ಯಾಚುಲೇಷನ್. ನೀವು ಕನ್ನಡ ಟೆಸ್ಟನ್ನು ಔಟಾಗಿ ಚೆನ್ನಾಗಿ ತೆಗೆದಿದ್ದೀರಾ. ಹಾಗೇ ಬರೋ S7 ಎಕ್ಸಾಮ್ ಸಹ ನೀವು ಇದೇ ಥರ ಚೆನ್ನಾಗಿ ತೆಗಿತೀರಲ್ವಾ? ಸರಿ, ಎಲ್ಲರೂ ಕೋವಿಡಿಂದ ಸೇಫ್ ಆಗಿದ್ದೀರಾ? ಎಸ್, ಕೋವಿಡಿಂದ ಎಲ್ಲರೂ ಸೇಫ್ ಆಗಿದ್ದೀರಾ. ನೆಕ್ಸ್ಟ್, ತುಂಬ ದಿವಸ ಆದಮೇಲೆ ಮತ್ತೆ ನಾವು ಕನ್ನಡ ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದೀರಿ. ಇವಾಗ ಶುರು ಮಾಡೋಣವಾ? ಓಕೆ. ಲಾಸ್ಟ್ ಟೈಮ್ ಕನ್ನಡ ಕ್ಲಾಸ್ ಎಲ್ಲಿವರೆಗೂ ನಾವು ಎಂಡ್ ಮಾಡಿದ್ರಿ? ಚಚ ಜಜನ್ಯವರೆಗೂ, ಆ ಇಂದ ಚಚ ಜಜ ಇನ್ಯಾವರೆಗೂ ಎಂಡ್ ಮಾಡಿದ್ರಿ. ಈ ಸರಿ ಆ ಇಂದ ತತ್ತ ದದ್ದನವರೆಗೂ ಕಲಿಯೋಣ. ಸೊ ಶೆಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಓಕೆ. ಅ ಆ ಇ ಈ ಉ ಊ ರು ಎ ಐ ಒ ಓ ಔ ಅಂ ಅಹ ಖ ಖ ಘ ಘ ಜ್ಞ ಛ ಛ ಜ ಝ ಇನ್ಯ. ಇವಾಗ ಹೊಸ ಅಕ್ಷರಗಳು ಯಾವ್ದ್ಯಾವುದು? 8 ಅಕ್ಷರ ಇದೆ. ಹೊಸ ಅಕ್ಷರ 10 ಅಕ್ಷರ ಇದೆ. ಯಾವ್ದ್ಯಾವುದು ನೋಡೋಣ ಬನ್ನಿ. ಠ ಠ, ಢ ಢ, ನ ತ ಥ, ಧ ದ, ನ. ನೋಡಿ ಮತ್ತೆ ಹೇಳ್ತೀನಿ. ಟ ಟ, ಡ ಡ, ಣ ತ ಥ, ದ ದ, ನ. ಈ ಟಾನ ಬರೆಯೋದು ತುಂಬ ಸುಲಭ ಮಕ್ಕಳೇ. ಹಾಗೆ ಅಂದರೆ ಕರು ತಗೋಬೇಕು. ಆಪೋಸಿಟ್ 3 ಇದೆಯಲ್ಲ, ಆ ಥರ ಬರೆದ್ಬಿಟ್ಟು ಫಸ್ಟ್ ಒಂದು ಕರುವು, ಅದೇ ಕೆಳಗಡೆ ಇನ್ನೊಂದು ಕರುವು, ಮತ್ತು ಕೆಳಗಡೆಗೆ ಬಂದು ಮತ್ತೆ ಅದೇ ಥರ ಕರು, ಮತ್ತು ಇನ್ನು ಲೆಫ್ಟ್ ಸೈಡ್ ರೈಟ್ ಸೈಡ್ ಇನ್ನೊಂದು ಕರುವು, ಆಮೇಲೆ ಮೇಲಕ್ಕೆ ಹೋಗೋದು. ಅದು ಆವಾಗ ಟ ಆಗುತ್ತೆ. ಎರಡನೇ ಟ ಯಾಕೆ ಬರೆಯೋದು? ನೀವು ಓ ಬರೀತೀರಲ್ಲ, ಆ ಥರ 0 ಥರ ಬರೆದ್ಬಿಟ್ಟು ಸ್ಲೀಪಿಂಗ್ ಲೈನ್ ಹಾಕಿ, ಸ್ಟ್ಯಾಂಡಿಂಗ್ ಲೈನ್ ಹಾಕಿ, ಮಧ್ಯ ಒಂದು ಚುಕ್ಕೆ ಇಟ್ಟಿದ್ರೆ ಎರಡನೇ ಟ ಆಗುತ್ತೆ. ಡ ಬಂದು ಈ ಕರ್ನ ತಗೊಂಡು ಕೆಳಗಡೆ ಸ್ವಲ್ಪ ಮೇಲಕ್ಕೆ ತಗೋಬೇಕು, ಮತ್ತು ಈ ರೈಟ್ ಸೈಡ್ಗೆ ಇದು ಮಾಡಿ ಒಳಗಡೆಗೆ ಸುತ್ತಕೊಂಡು ಮೇಲಕ್ಕೆ ಹೋಗಿ ಮತ್ತೆ ಸ್ಲೀಪಿಂಗ್ ಲೈನ್ ಹಾಕಿ ಸ್ಟ್ಯಾಂಡಿಂಗ್ ಲೈನ್ ಹಾಕಿದ್ರೆ ಡ ಆಗುತ್ತೆ. ಢಾನು ಅಷ್ಟೇ ಅದೇ ಥರ ಸೇಮ್. ಫಸ್ಟ್ ಡ ಯಾವ ಥರ ಬರೆದ್ರೋ ಅದೇ ಥರ ಬರೆದ್ಬಿಟ್ಟು ಕೆಳಗಡೆ ಒಂದು ಗೆರೆ ಹಾಕಬೇಕು, ಸ್ಟ್ಯಾಂಡಿಂಗ್ ಲೈನು, ಆಮೇಲೆ ಮೇಲೆ ಸ್ಲೀಪಿಂಗ್ ಲೈನು ಮತ್ತು ಸ್ಟ್ಯಾಂಡಿಂಗ್ ಲೈನ್. ಆವಾಗ ಅದು ಡ ಆಯಿತು. ನ ಸೇಮ್ ಟಾನ ನೀವು ಬರೀತಿರೋದು ಅದು ಉಲ್ಟಾ ಬರೆಯೋದು. ಹೆಂಗೆ ಅಂದರೆ 3 ಬರೆದ್ಬಿಟ್ಟು ಕೆಳಗಡೆಯಿಂದ 3 ಬರ್ಕೊಂಡು ಮೇಲ್ಗಡೆಗೆ ಸ್ವಲ್ಪ ಕೆಳಗಡೆಗೆ ಬಂದು ಮತ್ತೆ ಸುತ್ತಿ ಈಗ ಬಂದು ಕೆಳಗಡೆಗೆ ಸುತ್ಕೊಂಡು ಬಂದು ಒಳಗಡೆಗೆ ಸುತ್ತಬೇಕು. ಆವಾಗ ಅದು ಣ ಆಗುತ್ತೆ. ಸೊ ಟಟ್ಟಣ ಹೇಗೆ ಬರೆಯೋದು ಅಂತ ಕಲ್ತ್ರಿ. ಇವಾಗ ತತ್ತದನ ತುಂಬ ಸುಲಭ. ಹೇಗೆ ಅಂದರೆ ನೀವು 3 ಬರೀತೀರಲ್ಲ, ಆ ಥರನೇ ಕರು ತಗೊಂಡು ಮತ್ತೆ ಅದು ಒಳಗೋಗಿ ಈಚೆ ಕಡೆಗೆ ಸುತ್ಕೊಂಡು ಬಂದು ಹಿಂಗೆ ತಿರುಗಬೇಕು. ಆಮೇಲೆ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಹಾಕಿದ್ರೆ ಥ ಬಂದು ಡ ಬರೀತಿರಲ್ಲ ಅದೇ ಥರ ಬರೆಯೋದು. ಡಾಗೆ ಸುತ್ತುತ್ತೀರಿ ಮಧ್ಯ, ಇದರಲ್ಲಿ ಸುತ್ತಲ್ಲ. ಅದೇ ಥರ ಬಂದು ಕೆಳಗಡೆ ಬಂದು ಹಂಗೆ ಹೋಗಿ ಮೇಲೆ ಸ್ಲೀಪಿಂಗ್ ಲೈನ್ ಹೋಗಿ ಸ್ಟ್ಯಾಂಡಿಂಗ್ ಲೈನ್ ಹೋಗಿ ಒಳಗಡೆ ಡಾಟ್ ಇಕ್ಕಿ ಕೆಳಗಡೆ ಗೆರೆ ಹೇಳಿದ್ರೆ ಅದು ಥ ಆಗುತ್ತೆ. ಥಾನ ಹೇಗೆ ಬರೆದ್ರೂ ಅದೇ ಥರ ಬರೆಯೋದು. ಸಿಂಪಲ್ಲಾಗಿ ಬರೆದ್ಬಿಟ್ಟು ಸ್ಲೀಪಿಂಗ್ ಲೈನ್ ಹಾಕಿ ಸ್ಟ್ಯಾಂಡಿಂಗ್ ಲೈನ್, ಆಮೇಲೆ ಧಾನ ಅದೇ ಥರ ಫಸ್ಟು ಯಾವ ಥರ ಬರೋದ್ರಲ್ಲ ಈ ಥರ ಬಂದು ಕೆಳಗಡೆಯಿಂದ ಬಂದು ಕರು ಬಂದು ಮೇಲಕ್ಕೆ ಹೋಗಿ ಸ್ಲೀಪಿಂಗ್ ಲೈನ್ ಹೋಗಿ ಸ್ಟ್ಯಾಂಡಿಂಗ್ ಲೈನ್ ಆಗುತ್ತಲ್ಲ, ಆವಾಗದು ನಾ ಬಂದು ಏನು ಮಾಡಬೇಕು ಅಂದರೆ ನೀವು ಈ ಥರ ಥರ ಹಿಂಗೆ ಕೆಳಕ್ಕೆ ಹಾಕ್ಕೋಬೇಕು. ಕೆಳಕ್ಕೆ ಹಾಕ್ಕೊಂಡು ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋಗಿ ಸ್ಲೀಪಿಂಗ್ ಲೈನ್ ಹೋಗಿ ಸ್ಟ್ಯಾಂಡಿಂಗ್ ಲೈನ್ ಹೋದರೆ ನಾ ಆಗುತ್ತೆ. ಸೊ ಥ ದ ಧ ನ ಬರೆಯೋದು ಹೇಗೆ ಅಂತ ಗೊತ್ತಾಯಿತು. ಈಗ ಇನ್ನೊಂದು ಸರಿ ಪ್ರೊನೌನ್ಸಿಯೇಷನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಅ ಆ ಇ ಈ ಉ ಊ ರು ಎ ಐ ಒ ಓ ಔ ಅಂ ಅಹ ಖ ಖ ಘ ಘ ಜ್ಞ ಛ ಛ ಝ ಝ ಇನ್ಯ ಠ ಠ ಢ ಢ ಣ ಥ ಥ ಧ ಧ ನ. ಸೊ ಮಕ್ಕಳೇ, ಇದನ್ನು ನೀವು ಸ್ಲೇಟಲ್ಲಿ ಫಸ್ಟು ಒಂದು ಸರಿ ಬರೀರಿ.
ಬರೆದಾದ್ಮೇಲೆ ಏನು ಮಾಡಿ ಅಂದರೆ ಕ್ಲಾಸ್ ವರ್ಕ್ ತಗೊಂಡು ಆ ಇಂದ ತತ್ತದನವರೆಗೂ 5 ಟೈಮ್ಸ್ ಬರಿಬೇಕು. ಮತ್ತು ಮಕ್ಕಳೇ, ಕನ್ನಡ ವರ್ಕ್ ಬುಕ್ ಇದೆಯಲ್ಲ, ಅದರಲ್ಲಿ ಒಂದೊಂದೇ ಅಕ್ಷರನ ಬರೆಯೋದು ಕೊಟ್ಟಿದ್ದಾರೆ. ನೀವು ಅದನ್ನು ಆ ಇಂದ ತತ್ತದನವರೆಗೂ ಕಂಪ್ಲೀಟ್ ಮಾಡಬೇಕು. ಪೇಜ್ನ ವರ್ಕ್ ಬುಕ್ಕಲ್ಲಿ ದಿನ ಒಂದೊಂದು ಪೇಜನ್ನ ಬರೆದು ಕಂಪ್ಲೀಟ್ ಮಾಡಿದ್ರೇ ಆವಾಗ ಅದು ನಿಮಗೆ ಸರೋಗೋದು. ಸೊ ಇದನ್ನು ನೀವು ಬರಿಬೇಕಾದ್ರೆ ಬಾಯಲ್ಲಿ ಹೇಳಿಕೊಂಡೇ ಬರಿಬೇಕು ಮಕ್ಕಳೇ, ಆವಾಗಲೇ ಈ ಕನ್ನಡನ ಕಲಿಯೋಕ್ಕಾಗೋದು. ಮತ್ತು SA1 ಎಕ್ಸಾಮ್ ಬರ್ತಾಯಿದೆ 16th. ನೀವು ನನ್ನಲ್ಲಿ ಅದಕ್ಕೆ ಆ ಇಂದ ಲಾವರೆಗೂ ಕೊಡೋಣ ಅಂದ್ಕೊಂಡಿದ್ದೀನಿ, ವರ್ಣಮಾಲ. ನೆಕ್ಸ್ಟ್ ಕ್ಲಾಸಲ್ಲಿ ಪಪ್ಪ ಬಬ್ಬಮ್ಮ ಯಾರಲ್ಲವ ಬೇಡ, ಲಾಸ್ಟು ಮಾವರೆಗೂ ಕೊಟ್ಬಿಡ್ತೀನಿ. ಆ ಇಂದ ಪಪ್ಪ ಬಬ್ಬ ಮಾವರೆಗೂ ಕೊಟ್ಬಿಡ್ತೀನಿ. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ಯಾರ ಲಾವ ಕಲಿಯೋಣ. ಸೊ ನೀವು ಇದನ್ನು ನೀವು ಕಲಿತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಕಲಿತೀರಲ್ವಾ? ಎಸ್, ನೀವು ಕಲಿತೀರಾ ಅಂತ ನಂಬ್ಕೊಂಡಿದ್ದೀನಿ. ನೀವು ಇದನ್ನು ಬಾಯಲ್ಲಿ ಹೇಳಿಕೊಂಡೇ ಕಲಿಬೇಕು. ಲಾಸ್ಟಲ್ಲಿ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ. ಆ ಇಂದ ತತ್ತದನ ಕ್ಲಾಸ್ ವರ್ಕಲ್ಲಿ 5 ಟೈಮ್ಸು ಮತ್ತು ವರ್ಕ್ ಬುಕ್ಕಲ್ಲಿ ನಾವರೆಗೂ ನೀವು ಬರೆದು ನನಗೆ ಫೋಟೋ ಮಾಡಿ ವ್ಯಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂದ್ಕೊಂಡಿದ್ದೀನಿ. SA1 ಎಕ್ಸಾಮ್ ಸಹ ನೀವು ಚೆನ್ನಾಗಿ ಬರಿಬೇಕು, ಗೊತ್ತಾಯ್ತಾ? ಓಕೆ, ಶೆಲ್ ವಿ ಕ್ವಿಟ್ ದ ಕ್ಲಾಸ್? ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಗಾಡ್ ಬ್ಲೆಸ್ ಯು.